ಬಿಗ್ ಬಾಸ್ ಯಾವಾಗ ಪ್ರಾರಂಭ ಆಗತ್ತೆ ಅನ್ನೋದನ್ನು ತುಂಬ ಜನ ಕಾಯ್ಕೊಂಡು ಕೂತಿದ್ರು. ಫೈನಲಿ ಬಿಗ್ ಪ್ರೋಮೋ ಒಂದನ್ನು ಕಲರ್ಸ್ ಕನ್ನಡ ರಿಲೀಸ್ ಮಾಡಿಬಿಟ್ಟಿದೆ. ಬಿಗ್ ಬಾಸ್ ಇದೇ ಸೆಪ್ಟೆಂಬರ್ 29ರಿಂದ ಪ್ರಾರಂಭ ಆಗತ್ತೆ ಅನ್ನೋದನ್ನ ಆ ಪ್ರೋಮೋವೇ ಹೇಳಿರೋದ್ರಿಂದ ಹೊಸದಾಗಿ ನಾವೇನು ಹೇಳೋದಿಲ್ಲ. ಆದರೆ ಯಾರ್ಯಾರು ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅನ್ನೋ ಅಂತಿಮ ಪಟ್ಟಿ ರಿಲೀಸ್ ಆಗಿಬಿಟ್ಟಿದ್ದಾರೆ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಂಥ ಪಟ್ಟಿಯಲ್ಲಿ ತುಂಬ ಜನ ಮಿಸ್ ಆಗಿದ್ದಾರೆ. ಇನ್ನು ಹೊಸಬ್ರು ಆ್ಯಡ್ ಆಗಿದ್ದಾರೆ. ಈ ಬಾರಿ ಪೊಲಿಟಿಕಲ್ ಲೀಡರ್ ಕೂಡ ಬರ್ತಾ ಇದ್ದಾರೆ. ಹಾಗಿದ್ರೆ ಈ ಬಾರಿ ಯಾರ್ಯಾರು ಬರ್ತಾ ಇದ್ದಾರೆ, ಪ್ರೋಮೋದಲ್ಲಿ ಏನೇನು ಹಿಂಟ್ ಕೊಟ್ಟಿದ್ದಾರೆ ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಎಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ಬಿಗ್ ಬಾಸ್ನ ಪ್ರತಿ ಕ್ಷಣದ ಅಪ್ಡೇಟನ್ನು ನಮ್ಮ ಮೆಗಾ ಸುದ್ದಿಯಲ್ಲಿ ನೀವು ಇನ್ಮೇಲೆ ಫಾಲೋ ಮಾಡ್ಕೊಂಡು ಹೋಗಬಹುದು. ಮತ್ತು ಬೇರೆ ಬೇರೆ ಸುದ್ದಿಗಳನ್ನು ಕೂಡ ನೀವು ಮೆಗಾ ಸುದ್ದಿಯಲ್ಲಿ ನೋಡಬಹುದು. ಹಾಗಾಗಿ ಸಬ್ಸ್ಕ್ರೈಬ್ ಮಾತ್ರ ನಿಮಗೆ ಸುದ್ದಿ ತಲುಪಬಹುದು. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11 ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಬಹಳ ದಿನಗಳಿಂದ ಇತ್ತು. ಯಾರು ಆ್ಯಂಕರಿಂಗ್ ಮಾಡ್ತಾರೆ, ಹೋಸ್ಟ್ ಯಾರಾಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಇತ್ತು. ಸುದೀಪೇ ಆಗ್ತಾರೆ ಅನ್ನೋದು ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗಬಹುದು ಅಂತ ಬೇಸರ ಇತ್ತು. ಬಟ್ ಸುದೀಪೇ ಅನ್ನೋದು ಗೊತ್ತಾಯಿತು. ಇನ್ನು ಸ್ಪರ್ಧಿಗಳು ಯಾರು ಅನ್ನೋದನ್ನು ನೋಡೋದಾದರೆ, ಕಳೆದ ಬಾರಿ ಅಂದರೆ ಬಿಗ್ ಬಾಸ್ ಸೀಸನ್ 10ರಲ್ಲಿ ತುಕಾಲಿ ಸಂತೋಷ್ ಸಿಕ್ಕಾಪಟ್ಟೆ ಕಾಮಿಡಿಯನ್ನು ಮಾಡಿದರು, ಮಜವನ್ನು ತಂದುಕೊಟ್ಟಿದ್ರು. ಆದರೆ ಈ ಬಾರಿ ಅವರ ವೈಫ್ ಬರ್ತಾ ಇದ್ದಾರೆ. ತುಕಾಲಿ ಸಂತೋಷನ್ನು ನೋಡೋದಕ್ಕೆ ಮಾನಸ ಬಿಗ್ ಬಾಸ್ ಮನೆ ಒಳಗೆ ಬಂದಾಗ್ಲೇ ಮಾನಸ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಹುಡುಗಿ ಅನ್ನೋದು ಗೊತ್ತಾಗಿತ್ತು. ಸೊ ಆಗ್ಲೇ ಅವರಿಗೆ ಬಿಗ್ ಬಾಸ್ ಆಫರ್ ಬಂದಿತ್ತು. ಗಿಲಿಗಿಲಿಯಲ್ಲಿ ಅವರು ರನ್ನರ್ ಅಪ್ ಆದಮೇಲೆ ಬಿಗ್ ಬಾಸ್ಗೆ ಬರೋದು ಕನ್ಫರ್ಮ್ ಆಯಿತು. ಇನ್ನು ವರ್ಷಾ ಕಾವೇರಿ, ಈ ವರ್ಷ ಅಂತೂ ವರ್ಷಾ ಕಾವೇರಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಆಕೆಯ ಪರ್ಸ್ನಲ್ ವಿಚಾರಗಳು ಎಲ್ಲವೂ ಕೂಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಮಾತಾಡೋ ಹಾಗಾಗ್ಬಿಡ್ತು. ಅದರಲ್ಲೂ ತೀರಾ ರೀಸೆಂಟಾಗಿ ವರುಣ್ ಮತ್ತು ವರ್ಷಾ ಇಬ್ಬರೂ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಇದು ಇನ್ನೊಂದು ತಿರುವನ್ನು ಪಡ್ಕೊಳ್ತು. ಮೊದಲ ದಿನದಿಂದಲೂ ಬಿಗ್ ಬಾಸ್ಗೆ ವರ್ಷ ಬಂದೇ ಬರ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿಯನ್ನು ಅವರ ಅಭಿಮಾನಿಗಳು ಇಟ್ಕೊಂಡು ಕಾಯ್ತಾ ಇದ್ರು. ಆದರೆ ಬರೋದಾದರೆ ನಾನೇ ಹೇಳ್ತೀನಿ ಅಂತಿದ್ದಂಥ ವರ್ಷ ಈ ಬಾರಿ ಅಂತೂ ಸಿಕ್ಕಾಪಟ್ಟೆ ಟ್ರ್ಯಾಜಿಡಿ, ಕಾಮಿಡಿ ಎಲ್ಲವನ್ನೂ ಮಾಡ್ಕೊಬಿಟ್ರು. ಮೊದಲಿಗೆ ಅವರ ಲವ್ ಬ್ರೇಕಪ್ ಆಯಿತು. ಅದಾದಮೇಲೆ ಅವರು ರೀಲ್ಸು ಮತ್ತೊಂದು ಅಂತ ಬ್ಯುಸಿ ಆದರು, ಫೇಮಸ್ಸು ಆದರು. ಸೊ ಈಗ ಪ್ರೀತಿ, ಮೋಸ, ದೋಖ, ಕಂಪ್ಲೇಂಟು ಎಲ್ಲವೂ ಕೂಡ ಆಗಿದೆ. ಎಲ್ಲ ಲವ್ ಸ್ಟೋರಿಯಿಂದ ಹಿಡಿದು ಇವರ ಬ್ರೇಕಪ್ ಸ್ಟೋರಿವರೆಗೂ ಕೂಡ ಎಲ್ಲರೂ ನೋಡಿದ್ದಾಗಿದೆ. FIR ಕಾಪಿ ಕೈಯಲ್ಲೇ ಇದ್ದಿದ್ದರಿಂದ ವರುಣ್ ಮತ್ತು ವರ್ಷಾ ನಡುವೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಬಿಗ್ ಬಾಸ್ಗೆ ಇವ್ರು ಬರೋದಂತೂ ಕನ್ಫರ್ಮ್ ಆಗಿದೆ. ಇನ್ನೊಬ್ಬರು ಕನ್ನಡದಲ್ಲಿ ಇದ್ದಾಗ, ಕನ್ನಡದ ಸೀರಿಯಲ್ಗಳನ್ನು ಮಾಡ್ತಾ ಇದ್ದಾಗ ತೇಟ್ ಗೌರಮ್ಮ ಥರನೇ ಕಾಣಿಸ್ಕೊಳ್ತಾ ಇದ್ದವರು. ಅದಾದಮೇಲೆ ಅವರ ವಿಡಿಯೋ ರಿಲೀಸ್ ಆಯಿತು ಅಂತ ಕೂಡ ಹೇಳಲಾಗಿತ್ತು. ಎರಡನೇ ಮದುವೆ, ಗಂಡ ಮಗು ಅಂತ ಸಿಕ್ಕಾಪಟ್ಟೆ ಡ್ರಾಮಾ, ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆದರೂ ಜ್ಯೋತಿ ರೈ. ಸೊ ಜ್ಯೋತಿ ರೈ ಈಗಿನ ಮನಸ್ಥಿತಿ ಏನಿದೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಆದರೆ ಹೇಗಿದ್ದವರು ಹೇಗಾದ್ರಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ದಂತೂ ಸತ್ಯ. ಸೊ ಹಾಗಾಗಿ ಜ್ಯೋತಿ ರೈನ ಹೇಗಾದರೂ ಮಾಡಿ ಬಿಗ್ ಬಾಸ್ಗೆ ಕರೆಸಲೇಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಮೊದಲಿಗೆ ಜ್ಯೋತಿ ರೈ ಒಪ್ಪದೇ ಇದ್ರೂ ಕೊನೆಯದಾಗಿ ಜ್ಯೋತಿ ರೈ ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಜ್ಯೋತಿ ರೈ ಬರೋದು ಫಿಕ್ಸು. ಇನ್ನು ಪ್ರತಿ ವರ್ಷವೂ ಕನ್ನಡದ ಹೋರಾಟಗಾರರು ಯಾರಾದರೂ ಇದ್ದೇ ಇರ್ತಾರೆ. ಕಿರಿಕೀರ್ತಿ, ರೂಪೇಶ್ ರಾಜಣ್ಣ ಎಲ್ಲ. ಅದೇ ರೀತಿಯಾಗಿ ಈ ಬಾರಿ ಅಶ್ವಿನಿ ಗೌಡ ಸೀರಿಯಲ್ ಮತ್ತು ಸಿನಿಮಾಗಳಲ್ಲೂ ಮಿಂಚಿದವರು. ಪರ್ಸ್ನಲ್ ಲೈಫ್ನಲ್ಲೂ ಕೂಡ ಒಂದಷ್ಟು ಡಿಸ್ಟರ್ಬೆನ್ಸ್ ಇದೆ. ಅವರ ಫ್ಯಾಮಿಲಿ ಮ್ಯಾಟ್ರಲ್ಲಿ ಗಂಡ ಮಕ್ಕಳು ಅಂತ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಮತ್ತು ಕನ್ನಡದ ಹೋರಾಟಗಾರ್ತಿ. ಹಾಗಾಗಿ ಅಶ್ವಿನಿ ಗೌಡ ಈ ಬಾರಿ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ. ಈ ಬಾರಿ ತುಂಬ ವಿಭಿನ್ನ ಅನ್ನಿಸ್ತಾ ಇರೋದು ರಾಜಕಾರಣಿ ಬರ್ತಾ ಇರೋದು. ಹೌದು, ಒಬ್ಬರಲ್ಲ ಇಬ್ಬರು ರಾಜಕಾರಣಿಗಳು. ಇದು ಮೊಹಮ್ಮದ್ ನಲಪಾಡ್, ಹ್ಯಾರಿಸ್ ನಲಪಾಡ್ ಅವರ ಮಗ ಈ ಮೊಹಮ್ಮದ್ ನಲಪಾಡ್. ಸೊ ಈ ನಲಪಾಡ್ ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಯನ್ನು ಮಾಡಿಕೊಂಡವರು. ಹೋಟೆಲಲ್ಲಿ ಹೊಡೆದಾಟದಿಂದ ಹಿಡಿದು ಬೇರೆ ಬೇರೆ ರೀತಿಯಾದಂಥ ಕಾಂಟ್ರವರ್ಸಿಯನ್ನು ಮಾಡಿಕೊಂಡವರು. ಹಾಗಾಗಿ ಅವರನ್ನು ಕೂಡ ಬಿಗ್ ಬಾಸ್ಗೆ ಕರ್ಕೊಂಡು ಬರೋದ್ರಲ್ಲಿ ಬಿಗ್ ಬಾಸ್ ಯಶಸ್ವಿ ಆಗ್ತಾ ಇದ್ದಾರೆ. ಇನ್ನು ತ್ರಿವಿಕ್ರಮ್ ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡಿದರು. ಅದಾದ ನಂತರ ಯಾವುದೇ ಸಿನಿಮಾ ಆಫರ್ ಅಂತ ಏನು ಬಂದಿರಲಿಲ್ಲ, ಮನೆಯಲ್ಲೇ ಇದ್ದರು. ಆದರೆ ಸೆಲೆಬ್ರಿಟಿ ಬಿಗ್ ಬಾಸ್ ಸೀಸನ್ ಅಂತ ಒಂದು ಸೀಸನ್ ಬಂತಲ್ಲ, ಅದರಲ್ಲಿ ತ್ರಿವಿಕ್ರಮ್ ಕೂಡ ಇದ್ದರು. ಸೊ ಅದೇ ತ್ರಿವಿಕ್ರಮನ್ನು ಹೇಗಾದರೂ ಮಾಡಿ ಬಿಗ್ ಬಾಸ್ಗೆ ಕರೆಸ್ಕೋಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸಕ್ಸಸ್ ಕೂಡ ಆಗಿದೆ. ತ್ರಿವಿಕ್ರಮ್ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಇರ್ತಾರೆ. ಇನ್ನು ತುಂಬಾ ಖುಷಿ ಪಡುವ ಸುದ್ದಿ ಏನು ಅಂತ ಅಂದರೆ,
ರೇಷ್ಮಾ ಆಂಟಿ. ಎಸ್, ರೀಲ್ಸ್ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನು ಕದ್ದಂಥ ರೀಲ್ಸ್ ರಾಣಿ ಅಂತ ಅಂದರೆ ಅದು ರೇಷ್ಮಾ ಮೊದಲಿಗೆ ತಾವಾಯಿತು ತಮ್ಮ ಪಾಡಾಯಿತು ಅಂತ ರೀಲ್ಸ್ ಮಾಡ್ಕೊಂಡಿದ್ರು. ಅದಾದಮೇಲೆ ಗಿಲಿಗಿಲಿಗೆ ಬಂದರು. ಇದೀಗಂತೂ ಅವ್ರನ್ನ ಹಿಡಿಯೋರೇ ಯಾರೂ ಇಲ್ಲ. ಸೊ ಅವರ ಕಾಮಿಡಿ, ಅವರ ಇನೋಸೆಂಟ್ ಜನರಿಗೆ ಇಷ್ಟ ಆಗಿರೋದ್ರಿಂದ ಈ ಬಾರಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ರೇಷ್ಮಾ ಆಂಟಿ ಅಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿಕೊಂಡು ಮಜಾ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ರೇಷ್ಮಾ ಆಂಟಿ ಕೂಡ ಬರ್ತಾ ಇದ್ದಾರೆ. ಇನ್ನು ಗಿಲಿ ಮಜಾ ಭಾರತ ಸೇರಿದಂತೆ ಈಗ ಒಂದೆರಡು ಸೀರಿಯಲ್ಗಳಲ್ಲೂ ಕೂಡ ನಟಿಸ್ತಾ ಇರೋ ರಾಘು ಈ ಹಿಂದೆ ಅನೇಕ ಕಾಮಿಡಿ ಶೋಗಳಲ್ಲಿ ನಟಿಸಿದ್ದಾರೆ, ಅಭಿನಯಿಸಿದ್ದಾರೆ, ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಸೊ ಅವರು ಗಂಡ ಹೆಣ್ಣು ಅನ್ನೋ ಕನ್ಫ್ಯೂಷನ್ಸ್ ಜನಕ್ಕೆ ಈಗಲೂ ಕೂಡ ಇದೆ. ಅವರಿಗೊಂದಷ್ಟು ಅವಮಾನಗಳಾಗಿದೆ, ಅವರಿಗೊಂದಷ್ಟು ನಿಂದನೆ ಆಗಿದೆ. ಹಾಗಾಗಿ ಅವರ ವೈಯಕ್ತಿಕ ವಿಚಾರ ತಿಳ್ಕೋಬೇಕು ಅನ್ನುವಂಥ ಆಸೆ ಜನರಿಗೂ ಇದೆ. ಹಾಗಾಗಿ ರಾಘು ಈ ಬಾರಿಗೆ ಬಿಗ್ ಬಾಸ್ಗೆ ಬರ್ತಾರೆ. ಮೊದಲ ದಿನದಿಂದಲೂ ಇವರ ಹೆಸರು ಇತ್ತು. ಇನ್ನು ಬಹು ವರ್ಷಗಳ ಕಾಲ ಪ್ರಸಾರವಾದ ಗೀತಾ ಸೀರಿಯಲನ್ನು ಯಾರು ಮರೆಯೋದಕ್ಕೆ ಸಾಧ್ಯ ಹೇಳಿ. ಗೀತಾ ಸಾಹಸಗಳು ಎರಡ. ಗೀತಾ ಸೀರಿಯಲ್ ಆದಮೇಲೆ ಭವ್ಯ ಗೌಡ ಕಣ್ಮರೆನೇ ಆಗಿಬಿಟ್ರು. ಯಾವುದೇ ಪ್ರಾಜೆಕ್ಟ್ಗಳಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ಗೆ ಅವರನ್ನು ಕರೆಸಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಿಗ್ ಬಾಸ್ ಮುಖಾಂತರವಾಗಿ ಜನರ ಮನಸ್ಸನ್ನು ಮತ್ತೊಮ್ಮೆ ರೀಚ್ ಆಗ್ತಾ ಇದ್ದಾರೆ ಭವ್ಯ ಗೌಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ಇರೋದು ಬಹುತೇಕ ಖಚಿತ. ಇನ್ನು ಪಾರು ಸೀರಿಯಲ್ ಮುಖಾಂತರವಾಗಿ ಪಡ್ಡೆ ಹುಡುಗರ ನಿದ್ದೆಗಡಿಸಿದ್ದು ಮೋಕ್ಷಿತಾ ಪೈ. ಸೊ ಪಾರು ಸೀರಿಯಲ್ ಮುಗಿತಾ ಇದ್ದ ಹಾಗೆ ಮೋಕ್ಷಿತಾ ಟ್ರಿಪ್ಪು ಅಂತ ಜಾಲಿಯಲ್ಲಿ ಎಲ್ಲ ಕಡೆ ತಿರುಗ್ತಾ ಇದ್ದಾರೆ. ಯಾವುದೇ ಆಫರ್ಗಳು ಮೋಕ್ಷಿತಾಗೂ ಕೂಡ ಇಲ್ಲ. ಹಾಗಾಗಿ ಬಿಗ್ ಬಾಸ್ಗೆ ಕರ್ಕೊಂಡು ಬರುವ ಪ್ಲ್ಯಾನನ್ನು ಮಾಡಲಾಗಿತ್ತು. ಅದರಲ್ಲಿ ಟೀಮ್ ಯಶಸ್ವಿ ಕೂಡ ಆಗಿರೋದ್ರಿಂದ ಪಾರು ಬಿಗ್ ಬಾಸ್ ಸೀಸನ್ 11ರಲ್ಲಿ ಇರ್ತಾರೆ. ಗ್ಲಾಮರ್ ಕೂಡ ಬಿಗ್ ಬಾಸಲ್ಲಿ ಇರುತ್ತೆ. ಇನ್ನು ನಾಗರಾಜ್ ಬಗ್ಗೆ ನಾನೇನು ಹೇಳೋದಿಲ್ಲ, ಯಾಕಂದರೆ ಸೋಷಿಯಲ್ ಮೀಡಿಯಾ ನೋಡೋರು ಎಲ್ರಿಗೂ ಕೂಡ ಇವ್ರ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ಇವರಿದ್ದಾರೆ ಅಂದ್ರೇ ಕಾಮಿಡಿ. ಸೊ ಅಂಥದ್ರಲ್ಲಿ ಇವ್ರನ್ನ ಬಿಟ್ಟು ಬಿಗ್ ಬಾಸ್ ಮಾಡೋಕ್ಕೆ ಸಾಧ್ಯನಾ? ಸೊ ಫೈನಲಿ ಬಿಗ್ ಬಾಸ್ಗೆ ನಾಗರಾಜ್ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ, ಈ ಬಾರಿ ಇಬ್ಬರು ರಾಜಕಾರಣಿಗಳು, ಅದು CP ಯೋಗೇಶ್ವರ್, ಸೈನಿಕ ಮೂವಿಯ ಹೀರೋನ ಮಗಳು. ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಾ ಇದ್ದಾರೆ. ಮೊದಲನೇ ಹೆಂಡತಿಯ ಮಗಳು, ಅಪ್ಪನಿಗೂ ಮಗಳಿಗೂ ಕಿರಿಕು. ಪೊಲಿಟಿಕಲಿ ಕೂಡ ಇವರು ತಮ್ಮ ಹೆಸರನ್ನು ಮಾಡ್ಕೋಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಇವರು ಕೂಡ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಮಜವಾಗಿರೋದಂತೂ ಫಿಕ್ಸು.